ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಕಾಲಿಟ್ಟರು ಅಲ್ಲಿ ಮೊದಲು ಕೇಳೋದು ಅಯ್ಯೋ ಬೆಡ್ ಸರಿ ಇಲ್ಲ ರೀ, ವಾರ್ಡ್ ಯಾವುದು ಖಾಲಿ ಇಲ್ಲ ಅನ್ನೋ ಉತ್ತರ. ಅಷ್ಟರ ಮಟ್ಟಿಗೆ ಬಡವರ ಸರ್ಕಾರಿ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಆದರೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬೆಡ್ಗಳು ಫುಲ್ ಖಾಲಿಯಾಗಿದ್ದು ಇಡೀ ವಾರ್ಡ್ ರೋಗಿಗಳಿಲ್ಲದೆ ಇರೋ ರೀತಿಯಲ್ಲಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆಸಿ ಜನರಲ್ ಆಸ್ಪತ್ರೆಯ ಕರ್ಮಕಾಂಡ. ಐಸಿಯು ಬೆಡ್, ವಾರ್ಡ್ಗಳು ಧೂಳುಮಯ, ಸಿಬ್ಬಂದಿ ಕೊರತೆ, ನಿರ್ವಹಣೆಯೇ ಮರೀಚಿಕೆ. ಎಸ್, ಬೆಂಗಳೂರಿನ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳ ಸಾಲಿನಲ್ಲಿ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೂ ಅಗ್ರಸ್ಥಾನವಿದೆ. ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿನ್ನೆಯ ಲೋಕಾಯುಕ್ತ ರೇಡ್ ನಿಂದ ಜಗಜ್ಜಾಹೀರಾಗಿದೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಕುಡಿಯೋಕೆ ಬಿಸಿ ನೀರಿಲ್ಲ, ಶೌಚಾಲಯದಲ್ಲಿ ಶುಚಿತ್ವವಿಲ್ಲ, ರೋಗಿಗಳಿಗೆ ಔಷಧಿಗಳು ಸಿಗೋಲ್ಲ, ಹಣ ನೀಡಿದ್ರೇನೆ ಇತರೆ ಸೌಲಭ್ಯಗಳು ಅನ್ನೋ ಸಾಲು ಸಾಲು ಸಮಸ್ಯೆಗಳ ಜೊತೆಗೆ ಭೂತ ಬಂಗಲೆಯಂತೆ ಇರೋ ಶಿಥಿಲಗೊಂಡಿರೋ ಕಟ್ಟಡ, ಹೀಗೆ ಸಮಸ್ಯೆಗಳ ಸುರಿಮಳೆಯೇ ಇಲ್ಲಿದೆ. ಈ ಸಮಸ್ಯೆಯ ಜೊತೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಖರೀದಿಸಿರೋ 25ಕ್ಕೂ ಹೆಚ್ಚು ಸರ್ಜಿಕಲ್ ಐಸಿಯು ಬೆಡ್ಗಳು ಧೂಳು ಬಿದ್ದಿದ್ದು ಒಂದು ರೂಮ್ನಲ್ಲಿ ಹಾಕಿದ್ದಾರೆ. ಇದಷ್ಟೇ ಅಲ್ಲ, ಸ್ಪೆಷಲ್ ವಾರ್ಡ್ ಇದ್ರೂ ರೋಗಿಗಳಿಗೆ ಇದರ ಉಪಯೋಗವಿಲ್ಲದಂತೆ ಆಗಿತ್ತು. ಸ್ಪೆಷಲ್ ವಾರ್ಡ್ ಬೆಡ್ಗಳು ಇಲ್ಲಿಗೆ ಪ್ರಾಕ್ಟಿಕಲ್ ಕ್ಲಾಸ್ಗೆ ಬರೋ ನರ್ಸಿಂಗ್ ವಿದ್ಯಾರ್ಥಿಗಳ ಅಡ್ಡೆಯಾಗಿದೆ. ಸ್ಪೆಷಲ್ ವಾರ್ಡ್ ಅಂತ ಬೋರ್ಡ್ ಏನಿದೆ, ಕೊಠಡಿ ಸಂಖ್ಯೆ 20, ಇದ್ರ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ವರ್ಕ್ ಕೊಟ್ಟಿದ್ದಾರೆ. ಪೇಷಂಟ್ಗಳನ್ನು ಇಡೋ ಜಾಗದಲ್ಲಿ ಸ್ಟೂಡೆಂಟ್ಗಳಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಇಲ್ಲಿ ಆಸ್ಪತ್ರೆ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದ್ರೆ, ಸ್ಪೆಷಲ್ ವಾರ್ಡ್ ಹೆಸರಿಗೆ ಒಂದೊಂದು ಪ್ರತ್ಯೇಕ ವಾರ್ಡ್ಗಳಿವೆ. ಆದರೆ ಇಲ್ಲಿ ಯಾರೂ ಪೇಷಂಟ್ಗಳು ಕಾಣಿಸ್ತಿಲ್ಲ. ಪೇಷಂಟ್ಗಳು ಬಂದಿಲ್ಲ ಅಂತಹ ಸಿಬ್ಬಂದಿಗಳು ಅಂದರೆ ವೈದ್ಯಾಧಿಕಾರಿಗಳು ಲೋಕಾಯುಕ್ತರಿಗೆ ಮಾಹಿತಿ ಕೊಡ್ತಾರೆ. ಆದರೆ ಪೇಷಂಟ್ಗಳು ಬರ್ತಿದ್ದಾರೆ, ಅವರಿಗೆ ಸಿಗಬೇಕಾದಂಥ ಸೌಲಭ್ಯನ ಕೊಡುವಂಥ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಅಂದರೆ ಸ್ಪೆಷಲ್ ವಾರ್ಡ್ಗಳನ್ನು ಈ ರೀತಿ ದುರುಪಯೋಗ ಪಡಿಸ್ಕೊತಿದ್ದಾರೆ. ಅದ್ಭುತವಾದಂಥ ವ್ಯವಸ್ಥೆ ಇದೆ, ಆದರೆ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇಲ್ಲಿ ಎದ್ದು ಕಾಣಿಸ್ತಾರೆ. ಇದಕ್ಕೆ ಈಗ ಆರೋಗ್ಯ ಸಚಿವರು ಗಮನ ಹರಿಸಲೇಬೇಕು. ಈ ರೀತಿ ಬೆಡ್ಗಳು ಧೂಳು ಬೀಳೋದಕ್ಕೆ ಕಾರಣ ರೋಗಿಗಳಿಲ್ಲ ಅಂತ ಅಲ್ಲ, ರೋಗಿಗಳಿಗೆ ಚಿಕಿತ್ಸೆ ನೀಡೋ ವೈದ್ಯಕೀಯ ಸಿಬ್ಬಂದಿಯ ದೊಡ್ಡ ಕೊರತೆಯಂತೆ. ಈ ಬಗ್ಗೆ ಈಗಾಗಲೇ ಈ ಹಿಂದೆ ಇದ್ದ ಸೂಪರಿಂಟೆಂಡೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಆದ್ರೂ ಸರ್ಕಾರ ಇಲ್ಲಿ ಹೊಸ ಸಿಬ್ಬಂದಿ ನೇಮಕ ಮಾಡಿಕೊಳ್ಳೋ ಮನಸ್ಸು ಮಾಡಿಲ್ಲ. ಈಗ ವಾರ್ಡ್ ಇದ್ರು, ಬೆಡ್ ಇದ್ರು, ರೋಗಿಗಳಿಗೆ ಅದರ ಉಪಯೋಗವಾಗದಂತೆ ಆಗಿದೆ. ಇದಕ್ಕೆ ಆರೋಗ್ಯ ಸಚಿವರು ಏನ್ ಹೇಳ್ತಾರೆ ಕಾದು ನೋಡಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.